ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಅದ್ರ ಬಗ್ಗೆ ಅಂದರೆ ಶುಕ್ರವಾರ 11 ಗಂಟೆಗೆ ವೋಟಿಂಗ್ ಲೈನ್ಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಇದೇ ಫೈನಲ್ ವೋಟಿಂಗ್ ಟ್ರೆಂಡು. ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ, ಬಾಟಮ್ ಯಾರಿದ್ದಾರೆ, ಈ ಮನೆಯಿಂದ ಆಚೆ ಈ ವಾರ ಯಾರು ಹೋಗ್ಬೋದು ಅಂತ ನಾನೇ ಹೇಳ್ತೀನಿ. ಪೂರ್ತಿ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ಇನ್ನು ಯಾರ್ಯಾರು ಹೊಸಬ್ರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದೀವಿ. ಥ್ಯಾಂಕ್ ಯು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಹಾಗೆ ಲೈಕ್ ಮಾಡ್ತಾರೆ. ಗಿಲ್ಲಿ ಫ್ಯಾನ್ಸ್ ಆಗಿದ್ರೆ ಕಮೆಂಟ್ ಮಾಡಿ ಗಿಲ್ಲಿ ಅಂತ, ರಕ್ಷಿತಾ ಫ್ಯಾನ್ಸ್ ಆಗಿದ್ರೆ ರಕ್ಷಿತಾ ಅಂತ ಕಮೆಂಟ್ ಮಾಡಿ. ಬನ್ನಿ ವೋಟಿಂಗ್ ರಿಸಲ್ಟ್ ಬಗ್ಗೆ ನೋಡ್ಕೊಂಡ್ಬಿಡೋಣ. 8th ಸ್ಪಾಟ್ನಲ್ಲಿ ರಾಶಿಕ್ ಅವರಿದ್ದಾರೆ. ರಾಶಿಕ್ ಅವರಿಗೆ 6% ವೋಟ್ ಬಂದಿದೆ. ಬೆಳಗ್ಗೆ 6.2 ಇತ್ತು, ಈಗ 6% ಆಗಿದೆ. ಅಂದರೆ 0.2% ಡಿಕ್ರೀಸ್ ಆಗಿದೆ ಬೆಳಗ್ಗೆಕ್ಕಿಂತ. 9ನೇ ಸ್ಥಾನದಲ್ಲಿ ಧ್ರುವಂತ್ ಅವರು ಇದ್ದಾರೆ. ಧ್ರುವಂತ್ ಅವರಿಗೆ 6.1% ವೋಟಿಂಗ್ ಬಂದಿದೆ. ಬೆಳಗ್ಗೆ 6.3 ಇತ್ತು, ಅಂದರೆ ಅವ್ರಿಗೂ ಅಷ್ಟೇ 0.2% ವೋಟಿಂಗ್ ಡಿಕ್ರೀಸ್ ಆಗಿದೆ. ನನಗೆ ಗೊತ್ತಿರೋ ಪ್ರಕಾರ ರಾಶಿಕ್ ಅವ್ರು ಮೇಲ್ ಬರ್ತಾರೆ ಅಂತ ಅನ್ಕೊಂಡಿದ್ದೆ, ಆದರೆ ರಾಶಿಕ್ ಅವರು ಅಲ್ಲೇ ಇದ್ದಾರೆ. ಇನ್ನು 8th ಸ್ಪಾಟ್ನಲ್ಲಿ ಸ್ಪಂದನ ಸೋಮಣ್ಣ ಅವರಿಗೆ 6.3% ವೋಟಿಂಗ್ ಬಂದಿದೆ. ಬೆಳಗ್ಗೆ 6.8 ಇತ್ತು, ಅಂದರೆ 0.5% ವೋಟಿಂಗ್ ಡಿಕ್ರೀಸ್ ಆಗಿದೆ. ಸಿಕ್ಕಾಪಟ್ಟೆ 0.5 ಅಂದರೆ ಸಿಕ್ಕಾಪಟ್ಟೆ ವೋಟಿಂಗ್ ಡಿಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಈ ವಾರ ಅವರು ಹೋಗ್ಬೋದು ಮನೆಯಿಂದ ಆಚೆ, ಸ್ಪಂದನ ಸೋಮಣ್ಣ ಅವರು. 7th ಸ್ಪಾಟ್ ನೋಡೋದಾದ್ರೆ ಸೂರಜ್ ಇದ್ದಾರೆ. ಸೂರಜ್ ಅವರಿಗೆ 7.6% ವೋಟಿಂಗ್ ಬಂದಿದೆ. ಸೂರಜ್ ಅವ್ರು ಬೆಳಗ್ಗೆ 7.7 ಇತ್ತು, ಅವ್ರಿಗೂ 0.1% ವೋಟ್ ಕಮ್ಮಿ ಆಗಿದೆ. ಸೂರಜ್ ಅವ್ರದ್ದು ಅಂದರೆ 7th ಸ್ಪಾಟ್ನಲ್ಲಿ ಸ್ಟೇಬಲ್ ಆಗಿದ್ದಾರೆ. ಇನ್ನು 6th ಸ್ಪಾಟ್ ಬರೋದಾದ್ರೆ ರಘು ಅವರು ಇದ್ದಾರೆ. ರಘು ಅವರಿಗೆ 9.6% ವೋಟಿಂಗ್ ಬಂದಿದೆ. ಬೆಳಗೂ ಅಷ್ಟೇ 9.6 ಇತ್ತು, ಅವ್ರದ್ದು ವೋಟಿಂಗ್ ಸ್ಟೇಬಲ್ ಆಗಿದೆ 9.6ಗೆ. ಇನ್ನು 5th ಸ್ಪಾಟಿಗೆ ಬರೋದಾದ್ರೆ ಧನುಷ್ ಅವ್ರಿಗೆ 9.7% ವೋಟಿಂಗ್ ಬಂದಿದೆ. ಬೆಳಗ್ಗೆ 9.6 ಇತ್ತು, ಅವ್ರಿಗೆ 0.1% ವೋಟ್ ಜಾಸ್ತಿ ಆಗಿದೆ. ಇನ್ನು 4th ಸ್ಪಾಟ್ನಲ್ಲಾದರೆ ಮಾಳು ನಿಪ್ನಾಳ್ ಅವರು 3rd ಪ್ಲೇಸ್ಗೆ ಹೋಗ್ತಾರೆ, 4th ಪ್ಲೇಸ್ ಬರ್ತಾರೆ, 5th ಪ್ಲೇಸ್ಗೆ ಬರ್ತಾರೆ, ಆಮೇಲೆ ಡೈರೆಕ್ಟು 5th ಇಂದ 3rd ಹೋಗ್ತಾರೆ. ವೋಟಿಂಗ್ ಫ್ಲಕ್ಚುಯೇಷನ್ ಜಾಸ್ತಿ ಆಗ್ತದೆ ಮಾಳು ನಿಪ್ನಾಳ್ ಅವ್ರದ್ದು. ಇವಾಗ ಮಾಳು ನಿಪ್ನಾಳ್ ಅವ್ರದ್ದು 9.8% ವೋಟಿಂಗ್ ಬಂದಿದೆ. ಬೆಳಗ್ಗೆ 9.7 ಇತ್ತು, ಅವ್ರಿಗೂ ಅಷ್ಟೇ 0.1% ವೋಟಿಂಗ್ ಜಾಸ್ತಿ ಆಗಿದೆ. ಇನ್ನು 3ನೇ ಜಾಗದಲ್ಲಿ ಅಶ್ವಿನಿ ಅವರಿದ್ದಾರೆ. ಅಶ್ವಿನಿ ಅವ್ರಿಗೂ ಕೂಡ 9.8% ವೋಟಿಂಗ್ ಬಂದಿದೆ. ಬೆಳಗ್ಗೆನೂ ಅಷ್ಟೇ 9.8 ಇತ್ತು, ಇವಾಗೂ ಅಷ್ಟೇ 9.8 ಇದೆ. ಅಶ್ವಿನಿ ಅವರು 3rd ಸ್ಪಾಟಿಗೆ ಖಡಕ್ ರಾಕ್ ಥರ ನಿಂತವ್ರೆ. ಇನ್ನು 2nd ಸ್ಪಾಟ್ನಲ್ಲಿ ರಕ್ಷಿತಾ ಇದ್ದಾರೆ. ರಕ್ಷಿತಾ ಅವರಿಗೆ 14.1% ವೋಟಿಂಗ್ ಬಂದಿದೆ. ಬೆಳಗ್ಗೆ 13.9 ಇತ್ತು ವೋಟಿಂಗ್ ರಿಸಲ್ಟ್ನಲ್ಲಿ, ಮೈನಸ್ ಆಗ್ತಾ ಇತ್ತು ವೋಟಿಂಗು. ಇವಾಗ ವಾಪಸ್ ಪ್ಲಸ್ ಆಗಿದೆ 0.2%. ಇನ್ನು ಟಾಪ್ ಸ್ಪಾಟ್ನಲ್ಲಿ ಗಿಲ್ಲಿ ಇದ್ದಾರೆ. ಗಿಲ್ಲಿ ಅವ್ರಿಗೆ 21% ವೋಟಿಂಗ್ ಬಂದಿದೆ. ಬೆಳಗ್ಗೆ ಆದರೆ 20.4 ಇತ್ತು, ಹತ್ತಿರ 6%, 0.6% ವೋಟಿಂಗ್ ಜಾಸ್ತಿ ಆಗಿದೆ. ಇನ್ನು ನೀವು ಕೇಳ್ಬೋದು ಈ ವಾರ ಯಾರು ಹೋಗ್ಬೋದು ಅಂತ. ಬಾಟಮ್ 3ಯಲ್ಲಿ ಸ್ಪಂದನ, ಧ್ರುವಂತು, ರಾಶಿಕ್ ಅವರಿದ್ದಾರೆ. ರಾಶಿಕ್ ಅವರು ಕಂಟೆಂಟ್ ಕೊಡ್ತಾರೆ, ಟಾಸ್ಕ್ಗಳೆಲ್ಲ ಕರೆಕ್ಟಾಗಿ ಆಡ್ತಾರೆ. ಧ್ರುವಂತ್ ಅವರು ಕಂಟೆಂಟ್ ಕೊಡ್ತಾರೆ, ಆದರೆ ಸ್ಪಂದನ ಸೋಮಣ್ಣ ಅವರು ಕಂಟೆಂಟ್ ಕೊಡ್ತಾಯಿಲ್ಲ, ಜಸ್ಟ್ ವೋಟಿಂಗ್ ಮೇಲೆ ಬಂದಿದ್ದಾರೆ. ಫ್ಯಾಮಿಲಿ ವೀಕ್ ಕೂಡ ಆಯಿತು, ಅವ್ರ ಫ್ಯಾಮಿಲಿನೂ ಬಂದಾಯಿತು. ಇನ್ನು ಕಲರ್ಸ್ ಕನ್ನಡದ ಫೇಸ್ ಅಂತ ಇಷ್ಟು ದಿವಸ ಇಟ್ಕೊಂಡಿದ್ರು ಫ್ಯಾಮಿಲಿ ವೀಕ್ ಆಗೋವರೆಗೂ. ಐ ಥಿಂಕ್ ಸೊ ಈ ವಾರ ಸ್ಪಂದನ ಸೋಮಣ್ಣ ಅವ್ರು ಹೋಗ್ಬೋದು. ಅಥವಾ ಇನ್ನೇನು ಫೈನಲ್ ಹತ್ರ ಬಂದೇ ಬಿಡ್ತು ವೋಟಿಂಗ್ ಪ್ರಕಾರ ನೋಡೋಣ ಅಂದರೆ ರಾಶಿಕ್ ಅವರು ಇಲ್ಲ ಧ್ರುವಂತರಲ್ಲಿ ಯಾರೋ ಒಬ್ರು ಹೋಗ್ತಾರೆ. ಡಬಲ್ ಎಲಿಮಿನೇಷನ್ ಅಂದರೆ ಇಬ್ಬರು ಹೋಗ್ತಾರೆ. ಇನ್ನು ಈ ವಾರ ಸುದೀಪ್ ಅವ್ರು ಬರಲ್ಲ. ಸ್ಪೆಷಲ್ ಗೆಸ್ಟ್ ಯಾರು ಬರ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.